ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಫಸ್ಟ್ ಟೈಮ್ ಏನಾದರೂ ನೀವು ನೋಡ್ತಾಯಿದ್ರೆ, ಫಸ್ಟ್ ಟೈಮ್ ಒಬ್ಬಟ್ಟು ಮಾಡ್ತಾಯಿದ್ರೆ ನೀವು ಈ ರೀತಿ ಮಾಡಿ, ಪರ್ಫೆಕ್ಟಾಗಿ ಬರುತ್ತೆ. ಮನೆಗೆ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಮೈದಾ ಹಿಟ್ಟು ತಗೊಂಡಿದ್ದೀನಿ 1 ಕಪ್ಪು. ಮೈದಾನು ಮತ್ತು ಗೋಧಿ ಹಿಟ್ಟು ಎರಡು ಮಿಕ್ಸ್ ಆಗಿದೆ. ಇದರಲ್ಲಿ 1 ಕಪ್, ಅರ್ಧ ಕಪ್ ಚಿರೋಟಿ ರವೆ, ಒಂದು 3 ಏಲಕ್ಕಿ, ಕೋಕೋನಟ್ ತೆಂಗಿನಕಾಯಿ 1 ಕಪ್ಪು, ಬೇಳೆ, ಬೆಲ್ಲ, ಅರಿಶಿನ ಮತ್ತು ಎಣ್ಣೆ. ಹೇಗೆ ಮಾಡೋದಂತ ನೋಡೋಣ. ಇವಾಗ ಮೊದಲಿಗೆ ನಾವು ಕಣ್ಕ ಮಾಡ್ಕೊಳಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಮಿಕ್ಸ್ ಮಾಡಿ ತಗೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಕಪ್ ಚಿರೋಟಿ ರವೆ, 1 ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಈ ಮೂರೂ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ವಾಟ್ರ್ ಹಾಕ್ಕೊಂಡು, ಸ್ವಲ್ಪನೇ ವಾಟ್ರ್ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಬ್ಬಗಳಲ್ಲಿ ಅಥವಾ ಬರ್ಡೇ ಫಂಕ್ಷನ್ಗಳಲ್ಲಿ ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು ಈ ರೀತಿ. ಸ್ವಲ್ಪನೇ ವಾಟ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಕಲ್ಸಕ್ಕೆ ಹೋಗ್ಬೇಡಿ. ನೋಡಿ, ಈ ಥರ ಕಲಿಸ್ಕೊಂಡ್ರೆ ಸಾಕು. ಇಷ್ಟು ತೆಳ್ಳಗೆ ನಾವು ಚಿರೋಟಿ ರವೆ ಹಾಕೋದೇನಕ್ಕೆ ಅಂದರೆ ಸಾಫ್ಟಾಗಿ ಬರುತ್ತೆ ಮತ್ತು ಒಬ್ಬಟ್ಟು ಉಬ್ಬಿ ಬರುತ್ತೆ ಅಂತ ರವೆ ಹಾಕೋದು. ಇಷ್ಟಾದರೆ ಸಾಕು. ಇದನ್ನು ಸ್ವಲ್ಪ ನೆನ್ಕೊಳ್ಳಿ, ಒಂದು 1/2 ಅವರು ಸೈಡ್ಗೆ ಇಟ್ಕೊಳ್ಳಿ. ಇವಾಗ ಕಣ್ಕ ಹೇಗೆ ರೆಡಿ ಮಾಡ್ಕೊಳೋದಂತ ನೋಡೋಣ. ನೋಡಿ, ಸ್ಟವ್ ಹಚ್ಕೊಂಡಿದ್ದೀನಿ. 1 ಕಪ್ ಬೇಳೆ ತಗೊಂಡಿದ್ನಲ್ಲ, ಆ ಬೇಳೆನ ಬೇಯಕ್ಕೆ ಹಾಕಿದ್ದೀನಿ. ಈಗ ಅದು ಬೇಯಲಿ. ಆಮೇಲೆ ಹೇಗೆ ಮಾಡೋದು, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋದಂತ ನೋಡೋಣ. ನೋಡಿ, ಬೇಳೆ ಇಷ್ಟು ಬೆಂದಿದೆ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಇದನ್ನು ನಾನು ಇವಾಗ ಬೇರೆ ಇದಕ್ಕೆ ಶಿಫ್ಟ್ ಮಾಡ್ಕೊತೀನಿ. ಈ ವಾಟ್ರನ್ನ ಬಿಸಾಕಕ್ಕೆ ಹೋಗ್ಬೇಡಿ. ಇದರಿಂದ ರಸಮ್ಮು ಮತ್ತು ಬಸ್ಸಾರು ಎರಡೂ ಮಾಡ್ಬೋದು. ಇದು ಸೋಸ್ಕೊತೀನಿ. ಈಗ ನೋಡಿ, ಇದು ಸೋಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊತಿದ್ದೀನಿ. ಕಾಯಿ ಹಾಕ್ಕೊತಾ ಇದ್ದೀನಿ. 1 ಕಪ್ ಕಾಯಿದು, 3 ಏಲಕ್ಕಿ. ಇದನ್ನು ಹಾಕೊಂಡು ಸ್ವಲ್ಪ ಬೆಲ್ಲ ಫಸ್ಟು ಟೈಮ್ ಮಾಡ್ತಿದ್ದೀವಿ ಅಂದರೂ ಪರ್ಫೆಕ್ಟಾಗಿ ಬರುತ್ತೆ. ಇದು ಸ್ವಲ್ಪ ಬೆಲ್ಲ ಕರಗಲಿ. ಆಮೇಲೆ ನಾವು ಹೂರ್ಣ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸಿಗೆ ಹಾಕಿ ಮೆತ್ತಗೆ ಪೇಸ್ಟ್ ಥರ ಮಾಡ್ಕೊಬೇಕು. ನೀರು ಹಾಕ್ಬಾರ್ದು, ಹಾಗೇ ಇದು ಮಾಡ್ಕೊಳ್ಳೋಣ. ನೋಡಿ, ಇದಿಷ್ಟು ಆಗಿದೆ, ಸಾಕು. ಸ್ವಲ್ಪ ತಣ್ಣಗೆ ಹಾಕ್ಬಿಡೋಣ ಇದನ್ನು. ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ ಇದು. ನೋಡಿ, ಇದು ತಣ್ಣಗಾಗಿದೆ, ಸ್ವಲ್ಪ ಕೂಲಾಗಿದೆ. ನಾನು ಇದನ್ನೀಗ ಮಿಕ್ಸಿ ಮಾಡ್ಕೊತೀನಿ. ಇಷ್ಟು ಸಾಫ್ಟಾಗಿ ರುಬ್ಕೊಂಬಂದಿದ್ದೀನಿ. ನುಣ್ಣಗಿದೆ, ತುಂಬ ತೆಳ್ಳಗೂ ಇಲ್ಲ, ಒಂದು ಮೀಡಿಯಮ್ ಸೈಜಲ್ಲಿದೆ. ಇಷ್ಟಾದರೆ ಸಾಕು. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವೆಲ್ಲ ಕಲಸಿ ಅರ್ಧ ಗಂಟೆ ಆಗಿತ್ತು, ಬಿಟ್ಟಿದ್ದೀವಿ. ಚೆನ್ನಾಗಿ ನಾದಿದೆ. ಇದರಲ್ಲಿ ಇವಾಗ ಸ್ವಲ್ಪ ಚಿಕ್ಕದಾಗಿ ಉಂಡೆಗಳು ಮಾಡ್ಕೊಳ್ಳಿ. ಈ ಥರ ನೋಡಿ, ಇಷ್ಟಿಷ್ಟಪ್ಪ ಉಂಡೆಗಳು ಮಾಡ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಒಂದು ಟಿಶ್ಯೂ ಪೇಪರ್ ತಗೊಂಡು ಈ ಥರ ಉಂಡೆಗಳು ಮಾಡ್ಕೊಂಡು ಈ ಸೆಂಟ್ರಲ್ ಕಣಕ ಇಟ್ಟು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಸಿಂಪಲ್ ರೆಸಿಪಿ, ಫಸ್ಟ್ ಟೈಮ್ ಮಾಡಿದ್ರು ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಮಾಡ್ಕೊಳ್ಳಿ ಒಂದೊಂದೇ. ನಾನು ಇದೇ ಥರ ಎಲ್ಲ ಉಂಡೆಗಳನ್ನ ಮಾಡ್ಕೊತೀನಿ. ಆಮೇಲೆ ಹೇಗೆ ಮಾಡೋದಂತ ನೋಡೋಣ. ನೋಡಿ, ನಾನು ಎಲ್ಲನೂ ಉಂಡೆಗಳು ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಈ ಥರ ಮಾಡಿ ಇಟ್ಕೊಂಡ್ರೆ ನಮ್ಮ ಹೆಲ್ಪಿಗೆ ಯಾರು ಬೇಡ, ನಾವೇ ಮಾಡ್ಬೋದು. ಇದು ಬಟರ್ ಪೇಪರ್ ತಗೊಂಡಿದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದರೆ ನಾವು ಈ ಥರ ಕವರ್ ತಗೊಳ್ಳಿ. ನಾವೇನಾದರೂ ಅಂಗಡಿಯಿಂದ ಐಟಮ್ಸ್ ಕಟ್ಟಿಸ್ಕೊಂಬಂದಿರ್ತೀವಲ್ಲ, ಆ ಕವರ್ ಆದರೆ ಸಾಕು. ಇವಾಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಸ್ಟವ್ ಹಚ್ಕೊಂಡು ಪ್ಯಾನ್ ಇಟ್ಕೊಂಡಿದ್ದೀನಿ. ತವ ಇಟ್ಕೊಂಡಿದ್ದೀನಿ ಹೆಂಚಿದು. ಸ್ವಲ್ಪ ಬಿಸಿ ಆಗಲಿ. ಈಗ ಈ ಬಟರ್ ಪೇಪರ್ ಮೇಲೆ ಕವರ್ ಮೇಲೆ ಈ ಥರ ಸ್ವಲ್ಪ ಎಣ್ಣೆ ಹಾಕೊಳ್ಳಿ.
ಎಣ್ಣೆ ಹಾಕ್ಕೊಂಡು ಈ ಥರ ಇಟ್ಕೊಂಡು ನೋಡಿ, ನಾನು ಹೆಂಚಿಗೆ ಈಗ 1 ಸ್ಪೂನ್ ಎಣ್ಣೆ ಹಾಕಂತ ಇದ್ದೀನಿ. ನಿಮಗೆ ಚಿಕ್ಕದು ಬೇಕಂದರೆ ಚಿಕ್ಕದು, ದೊಡ್ಡದು ಬೇಕಂದರೆ ದೊಡ್ಡದು, ಯಾವ ಸೈಜ್ ಬೇಕೋ ಆ ಸೈಜ್ ನೀವು ತಟ್ಕೊಳ್ಳಿ. ಇದು 2 ಕಡೆ ಚೆನ್ನಾಗಿ ಬೇಯಲಿ. ಇದು ಒಂದು ಕಡೆ ಬೆಂದಾದ್ಮೇಲೆ ಇನ್ನೊಂದು ಕಡೆ ತಿರುವಾಕೊಳ್ಳೋಣ. ನೋಡಿ, ನಾನು ಇನ್ನೊಂದು ಮಾಡಿ ತೋರಿಸ್ತಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಒಬ್ಬಟ್ಟು ಅಂದರೂ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ತಿರುವಾಗ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಮೇಲೆ. ಹಬ್ಬಗಳು ಅಂತಲ್ಲ, ಬೇರೆ ಬರ್ಡೇ ಅಥವಾ ಫಂಕ್ಷನ್ ಮನೆಗೆ ಏನಾದರೂ ಇದ್ದರೆ ನಾವೇ ಯಾರು ಹೆಲ್ಪ್ ಇಲ್ದಂಗೆ ಈಸಿಯಾಗಿ ಮಾಡ್ಕೊಬೋದು. ಒಂದ್ಸಲ ನೀವು ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಫಸ್ಟ್ ಟೈಮ್ ಮಾಡ್ತಾಯಿದ್ರು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ನಾನು ಇನ್ನೂ ಒಂದು ಹಾಕಂತ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಇದು ಸ್ವಲ್ಪ ಒಂದು ಸೈಡ್ ಬೆಂದಾದ್ಮೇಲೆ ಇನ್ನೊಂದು ಸೈಡ್ ತೆಗ್ದಾಕೋಣ. ನೋಡಿ, ಯಾವ ರೀತಿ ಉಬ್ಬಿ ಬರ್ತಿದೆ, ಪೂರಿ ಥರ ಬರ್ತಾ ಇದೆ ಉಬ್ಬಿ. ತುಪ್ಪ ಮತ್ತು ಹಾಲು ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಲಿನ ಜೊತೆ ತಿನ್ನೋಕ್ಕೆ ಹೊರಗಡೆ ದುಡ್ಡು ಕೊಟ್ಟು ತಂದು ತಿನ್ನಬೇಕಂತ ಏನಿಲ್ಲ, ಮನೆಗೆ ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ, ಪೂರಿ ಥರ ಉಬ್ಬಿ ಬರುತ್ತೆ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಅನ್ನೋರು ಖಂಡಿತ ಈ ರೀತಿ ಒಮ್ಮೆ ಟ್ರೈ ಮಾಡಿ. ನಾವು ಫಸ್ಟ್ ಟೈಮ್ ಒಬ್ಬಟ್ಟು ಮಾಡ್ತಾ ಇರೋದು ಅನ್ನೋದಾದರೆ ಪರ್ಫೆಕ್ಟಾಗಿ ಬರುತ್ತೆ. ಎಲ್ರಿಗೂ ಮನೆಗೆ ಎಲ್ರಿಗೂ ಇಷ್ಟ ಆಗುತ್ತೆ.